Hey everyone, welcome back to the channel Shailaja Kalmani Kannada vlog. Thank you so much for all your support. I have reached 250 subscribers. ತುಂಬ ಖುಷಿ ಆಗ್ತಾ ಇದೆ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಸೊ ಇವತ್ತಿನ ವ್ಲಾಗ್ ನಾನಿಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 8 o'clock ಆಗಿದೆ, ನೋಡ್ತಾ ಇದ್ದೀರಲ್ಲ. ಹೌದು, ಬೆಳಿಗ್ಗೆ ನಾನು 8 ಗಂಟೆಗೆ ಎದ್ದೆ. ಕಾರಣ ಏನಂದರೆ ನನ್ನ ಮಗು ಏನಪ್ಪ ರಾತ್ರಿ ತುಂಬ ಲೇಟಾಗಿ ಮಲಗಿದ. ಸೊ ಹಾಗಾಗಿ ನಾನು ನಿದ್ದೆ ಸಾಕಾಗಲಿಲ್ಲ ಅಂತ 8 ಗಂಟೆಗೆ ಎದ್ದೆ. ಸೊ ಎದ್ದ ಮೇಲೆ ಇವರನ್ನು ಒಂದು ಸ್ವಲ್ಪ ನೋಡೋದು, ಅಂದರೆ ಇಬ್ಬರು, ನನ್ನ ದೊಡ್ಡ ಮಗಳು ಇಲ್ಲಿ ತೊಟ್ಲಲ್ಲಿ ಮಲಗಿದ್ದಾಳೆ. ಸೊ ಅಂದರೆ ಸೀರೆ ಜೋಳಿಗೆಯಲ್ಲಿ. ಸೊ ಅವಳಿಗೆ ಇದರಲ್ಲೇ ಮಲಗಿ ಅಭ್ಯಾಸ ಆಗಿರೋದ್ರಿಂದ ನಾವು ಆಲ್ಮೋಸ್ಟ್ ಇದರಲ್ಲೇ ಮಲಗಿಸ್ತೀವಿ. ಒಂದೊಂದು ಸಾರಿ ಕೆಳಗಡೆ ಮಲಗಿದಾಗೂ ಅವಳನ್ನ ವಾಪಸ್ ಬೆಳಿಗ್ಗೆ ಅಂದರೆ 4-5 o'clockಗೆಲ್ಲ ಅವಳನ್ನ ಮೇಲೆ ಮಲಗಿಸ್ತೀವಿ. ಸೊ ಇಲ್ಲಿ ನನ್ನ ಮಗ ಏನು ಮಾಡ್ತಾ ಇದ್ದಾನೆ ಅಂತ ಒಮ್ಮೆ ನೋಡ್ತೀನಿ. ಸೊ ಇಲ್ಲಿ ನಮ್ಮಮ್ಮ ಏನು ಮಾಡಿದ್ದಾರೆ ಅಂದರೆ ಮಂಚಕ್ಕೆ ಅಫ್ಕೋರ್ಸ್ ಮಸ್ಕಿಟೋ ನೆಟ್, ಮಚ್ಚರ್ದಾನಿ ಅಂತ ನಾವೇನು ಕರಿತೀವಿ, ಅದನ್ನು ಕಟ್ಟಿದ್ದಾರೆ. ಬಟ್ ತುಂಬ ಚಳಿ ಇರೋದ್ರಿಂದ ನಮ್ಮಮ್ಮ ಮಂಚು ಸುತ್ತಲೂ ಹಾಸಿಗೆನೆಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ. ಅಂದರೆ ನನ್ನ ಮಗನಿಗೆ ಶೀತ ಬಂದಿದೆ. ಸೊ ಹಾಗಾಗಿ ಅವನಿಗೆ ಚಳಿ ತಾಗಬಾರ್ದು ಅಂತ ಈ ಥರ ಕವರ್ ಮಾಡಿದ್ದಾರೆ. ಹೌದು, ಈ ವರ್ಷ ತುಂಬ ಚಳಿ ಇದೆ. ಎಲ್ಲ ಕಡೆ ಅದೇ ಕಂಪ್ಲೇಂಟ್ ಆಗ್ತಾಯಿದೆ, ಚಳಿ ಜಾಸ್ತಿ ಇದೆ ಅಂತ. ಸೊ ಆದಷ್ಟು ಎಲ್ಲರೂ ಬೆಚ್ಚಗಿರಿ, ಸ್ವೆಟರ್ ಹಾಕ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ನಾನು ಫುಲ್ ಸ್ವೆಟರು, ಆಮೇಲೆ ಸಾಕ್ಸು, ತಲೆಗೂ ಫುಲ್ ಕಟ್ಕೊಂಡಿರ್ತೀನಿ. ಅಫ್ಕೋರ್ಸ್ ಬಾಣಂತನ ಅಂತ ಅಲ್ಲ, ನಾರ್ಮಲಿನೂ ತುಂಬ ಅಂದರೆ ತುಂಬ ಚಳಿ ಇದೆ. ಯಾಕೆಂದರೆ ನಮ್ಮೂರು, ನಾನಿವಾಗ ನಮ್ಮ ತಾಯಿ ಮನೇಲಿ ಏನಿದ್ದೀನೋ ಅದು ಹೊಳೆ ಹತ್ತಿರ, ಅಂದರೆ ನಮ್ಮ ಮನೆ ಸ್ವಲ್ಪ ಹೊಳೆಗೆ ನಿಯರೆಸ್ಟ್ ಆಗಿರುತ್ತೆ. ಸೊ ಹಾಗಾಗಿ ತುಂಬ ಚಳಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಫುಲ್ ಎಲ್ಲರೂ ಇಲ್ಲಿ ಸ್ವೆಟರ್ ಹಾಕ್ಕೊಂಡಿರ್ತಾರೆ. ನನ್ನ ಮಗ ಇಲ್ಲಿ ಇನ್ನೂ ಮಲಗಿದ್ದಾನೆ. ಅವನಿಗೆ ಬೆಳಗ್ಗೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಸೊ ಬೆಳಗ್ಗೆ ಇಲ್ಲಿ ಒಂದು ಸರ್ಪ್ರೈಸ್ ಕಾದಿತ್ತು ನಮಗೆ. ಏನಪ್ಪ ಅಂದರೆ ನನ್ನ ತಂಗಿ ಊರಿಂದ ಬಂದಿದ್ಲು. ಸೊ ಯಾರಿಗೂ ಅವಳು ಹೇಳಿದೆ ಸರ್ಪ್ರೈಸಾಗಿ ಬಂದಿದ್ಲು, ಇಲ್ಲಾಂದರೆ ವೀಡಿಯೋ ಮಾಡ್ಬೋದಿತ್ತು. ಅಟ್ಲೀಸ್ಟ್ ನನಗಾದರೂ ಹೇಳಿದರೆ, ಬಟ್ ಸರ್ಪ್ರೈಸ್ ಆಗಿ ಬಂದಿದ್ಲಲ್ವ. ಸೊ ತುಂಬ ಖುಷಿ ಆಯಿತು. ಬೆಳಗ್ಗೆ ಎದ್ದ ತಕ್ಷಣ, ಅಂದರೆ ನಾನೇನೋ ಎದ್ದಿರಲಿಲ್ಲ, ಅವಳು ವಾಯ್ಸ್ ಕೇಳಿಸ್ತು. ಅಯ್ಯೋ ಏನಿದು, ಇವಳು ವಾಯ್ಸ್ ಕೇಳಿಸ್ತಾ ಇದೆ ನೋಡ್ಸಲಿ. ಅವಳು ಆಲ್ರೆಡಿ ಮನೇಲಿದ್ಲು. ಸೊ ಇವಾಗ ನನ್ನ ಮಗಳನ್ನ ಎಬ್ಸೋ ಅಂಥ ಟೈಮು. ಅವಳು 8:30, ಆಲ್ಮೋಸ್ಟ್ 8:30ಗೆಲ್ಲ ಹೇಳ್ತಾಳೆ. ಜೋಳಿಗೆಯಲ್ಲಿ ಮಲಗಿಸಿದ್ರೆ ಹಾಗೆ ಕಂಟಿನ್ಯೂ. ಸೊ ಅವಳಿಗೆ ಚಿಕ್ಕ ವಯಸ್ಸಿಂದನೂ ಜೋಳಿಗೆಯಲ್ಲಿ ಮಲಗಿ ಅಭ್ಯಾಸ ಆಗಿರೋದ್ರಿಂದ ಅವಳಿಗೆ ಎಚ್ಚರಾದಾಗೆಲ್ಲ ನನಗೆ ಜೋಳಿಗೆಯಲ್ಲಿ ಮಲಗಿಸಿ, ಜೋಕಾಲಿಯಲ್ಲಿ ಮಲಗ್ತೀನಿ ಅಂತ ಹಠ ಮಾಡ್ತಾಳೆ. ಸೊ ಹಾಗಾಗಿ ಅವಳನ್ನು ನಾವು ಇವಾಗ್ಲೂ 2.5 ವರ್ಷ ಆದ್ರೂ ಜೋಳಿಗೆಯಲ್ಲೇ ಮಲಗಿಸ್ತೀವಿ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ನನ್ನ ಮಗನೂ ಎದ್ದಿದ್ದಾನೆ. ಸೊ ಅವನಿಗೆ ಏನಂದರೆ ಇವಾಗ ಅವನು ಮಗ್ಚಿ ಬೀಳ್ತಾ ಇದ್ದಾನೆ, ಅಂದರೆ ತಿರುಗಿ ಬೀಳ್ತಾ ಇದ್ದಾನಲ್ವ. ಸೊ ಹಾಗಾಗಿ ಎದ್ದ ತಕ್ಷಣ ಕೆಳಗಡೆ ಚಾಪೆಯಲ್ಲಿ ಮಲಗಿಸ್ತೀವಿ. ಚಾಪೆಯಲ್ಲಿ ಮಲಗಿಸೋದ್ರಿಂದ ಅವನಿಗೆ ಅಂದರೆ ಈಸಿಯಾಗಿ ಉರುಳಾಡೋಕ್ಕೆ ಮತ್ತು ಆಚೆ ಈಚೆ ತಿರ್ಗೋಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂತ. ಸೊ ಇಲ್ಲೊಂದು ಬ್ಯೂಟಿಫುಲ್ ಮೂಮೆಂಟ್ಸ್ನ ನಾನಿಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಚಿಕ್ಕಿ ಬಂದಿದ್ದಾಳೆ ಅಂತ ಅವಳಿಗೆ ತುಂಬ ಖುಷಿ ಆಯಿತು. ತುಂಬ ಖುಷಿಯಾಗಿ ಆಯ್ ಚಿಕ್ಕಿ ಅಂತ ಅವಳು ಜೋಳಿಗೆಯಿಂದ ಎದ್ದ ತಕ್ಷಣವೇ ಹೋಗ್ಬಿಟ್ಟು ಅವ್ರ ಚಿಕ್ಕಿನ ಹಗ್ ಮಾಡಿದ್ಲು. ಸ್ವಲ್ಪ ಕಾಡಿಸ್ತಾ ಇದ್ಲು, ಹೋಗ್ತಾ ಇರಲಿಲ್ಲ. ಸೊ ಅಂದರೆ ಅವಳಿಗೆ ಚಿಕ್ಕಿ ಅಂದರೆ ತುಂಬ ಇಷ್ಟ. ಸೊ ಅವಳು ಅಂದರೆ ಈ ಮೊಬೈಲ್, ಅಂದರೆ ಯೂಶ್ವಲಿ ಸಂಜೆ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ಲಲ್ಲ. ಸೊ ಬೆಳಗ್ಗೆ ಎದ್ದ ತಕ್ಷಣ ಏನು ಚಿಕ್ಕಿ ಮನೆಗೆ ಬಂದಿದ್ದಾಳೆ ಅಂತ ಫುಲ್ ಖುಷಿಯಲ್ಲಿದ್ಲು. ನನಗೂ ತುಂಬ ನೋಡೋಕ್ಕೆ ಖುಷಿ. ನಾನು ನನ್ನ ಮಗಳು ಇಲ್ಲೊಂಥರ ಏನಂತಾರೆ, ಮ್ಯಾಚಿಂಗ್ ಕಲರಲ್ಲಿ ಹಾಕ್ಕೊಂಡಿದ್ದೀವಿ ಅಂತಲೇ ಹೇಳ್ಬೋದು. ಸೊ ಈ ಮಾರ್ನಿಂಗ್ ಅಂದ್ರೇ ಗೊತ್ತಲ್ಲ, 2 ಮಕ್ಕಳ ಜೊತೆ ಅವ್ರನ್ನ ಎಬ್ಸೋದು, ಅವ್ರಿಗೆ ಸ್ನಾನ ಮಾಡಿಸೋದು, ಅವ್ರಿಗೆ ತಿಂಡಿ ತಿನ್ನಿಸೋದು, ಅವರನ್ನು ರೆಡಿ ಮಾಡೋದು, ಅದೇ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೆ ಒಳಗಡೆ ಏನು ನಡೀತಾ ಇದೆ ಅಂತ. ನಮ್ಮಮ್ಮ ಆಲ್ರೆಡಿ ಊಟಕ್ಕೆಲ್ಲನೂ ರೆಡಿ ಮಾಡಿದರು. ನಾನೀಗ ಉತ್ತರ ಕರ್ನಾಟಕದಲ್ಲಿರೋದಲ್ವ. ಸೊ ರೊಟ್ಟಿ, ಪಲ್ಯ, ಅನ್ನ, ಸಾಂಬಾರು ಎಲ್ಲ ರೆಡಿಯಾಗಿ. ಸೊ ಅವಳು ಹೇಳಿದ್ದೆ ಆಗಬೇಕು. ಇವಾಗಲೇ ಇಷ್ಟು ಮುಂದೇನಪ್ಪ ಅನಿಸುತ್ತೆ ಒಂದೊಂದು ಸರಿ. ಅವಳಿಗೆ ಅಮ್ಮ ಇದೇ ಕಲರ್ ಬೇಕು, ನಂಗೆ ಅದೇ ಬೇಕು. ನಾನಿವಾಗ ಚಳಿಗಾಲ ಅಲ್ವಾ, ಸೊ ಹಾಗಾಗಿ ಫುಲ್ ಸ್ಲೀವ್ ಇರೋದು ಹಾಕೋಣ ಅಂದರೆ ಅವಳಿಗೆ ಅದು ಬೇಡಾಗಿರುತ್ತೆ. ಫುಲ್ ನೆಗಡಿ, ಕೆಮ್ಮಂತರೂ ಜೋರಾಗಿದೆ. ಒಂದಲ್ಲ ಅಂತ 2 ಸಿರಪ್ ಬಾಟಲ್ ಖಾಲಿ ಆದರೂ ಇವಳು ಕೆಮ್ಮು ಮಾತ್ರ ಕಮ್ಮಿನೇ ಆಗ್ತಾಯಿಲ್ಲ. ಸ್ವಲ್ಪ ಕೆಮ್ಮು ಕಮ್ಮಿ ಆಗೋಷ್ಟರಲ್ಲಿ ಅವಳು ಇನ್ನೊಂದು ಏನೋ ಒಂದು ಕೇಕು ಅದು ಇದು ಏನೋ ತಿಂದುಬಿಡ್ತಾಳೆ. ಅಟ್ಲೀಸ್ಟ್ ನಾವು ನಮ್ಮ ಮನೇಲಿ ತರ್ತಾಯಿಲ್ಲ, ಬಟ್ ಸ್ವೀಟ್ಸ್ ಏನೇ ಹೇಳ್ತಾರೆ ಅವಾಯ್ಡ್ ಮಾಡೋಕ್ಕಾಗಲ್ಲ. ಆಚೆ ಮಕ್ಕಳ ಜೊತೆ ಎಲ್ಲ ಸೇರ್ಕೊಂಡು ತಿಂದುಬಿಡ್ತಾರೆ ಮಕ್ಕಳು. ಸೊ ಇದೇ ಪೇರೆಂಟ್ಸಿಗೆ ಈ ಟೈಮಲ್ಲಿರೋ ಚಾಲೆಂಜಸ್. ಅಂದರೆ ಅವರಿಗೆ ಅರ್ಥ ಆಗಲ್ಲ, ನಾವು ಹೇಳಿದ್ರೂ ಅರ್ಥ ಆಗದೆ ಇರೋವಂಥ ಏಜಲ್ಲಿರೋದ್ರಿಂದ ಅವ್ರಿಗೆ ಬೇಕಂದಿದ್ದು ಬೇಕೇ ಹಠನೇ ಮಾಡ್ತಾರೆ.
ಸೊ ಅದೇ ನೋಡ್ತಾ ಇದ್ರಲ್ಲ, ಅಳ್ತಾ ಇದ್ದಾಳೆ, ನಂಗೆ ಅದು ಬೇಕು, ನಂಗೆ ಇದು ಬೇಕು ಅಂತ ತಲೆ ಬಾಚಿಸ್ಕೊಳ್ತಾ ಇಲ್ಲ. ಆದರೆ ಅವಳಿಗೊಂದು ಏನಂದರೆ ಸ್ನಾನ ಮಾಡಿಸೋದು ಇನ್ನೂ ಲೇಟ್ ಆಗುತ್ತೇನೋ. ಎದ್ದ ಕೂಡಲೇ ನಾನು ಸ್ಕೂಲಿಗೆ ಹೋಗ್ತೀನಿ ಅಂದರೆ ಅಂಗನವಾಡಿಗೆ ಹೋಗೋದಂದರೆ ತುಂಬ ಇಷ್ಟ. ಅಲ್ಲಿ ಮಕ್ಕಳ ಜೊತೆ ಎಲ್ಲ ಆಟ ಆಡೋದು ಅದೆಲ್ಲ ತುಂಬ ಇಷ್ಟ ಆಗುತ್ತೆ ಅವಳಿಗೆ. ಸೊ ಹಾಗಾಗಿ ಅವಳನ್ನ ಸ್ವಲ್ಪ ಬೇಗ ಸ್ನಾನ ಮಾಡಿಸಿ ರೆಡಿ ಮಾಡ್ತೀನಿ. ಇನ್ನೊಂದು ಇಲ್ಲಿ ಪೇರೆಂಟ್ಸಿಗೆ ಎಲ್ಲ ಒಂದು ಟಿಪ್ ಏನಪ್ಪ ಅಂದರೆ, ಮಕ್ಕಳಿಗೆ ಅವ್ರದ್ದು ಹಲ್ಲು ಒಂದೇ ಬರಲಿ ಎರಡೇ ಬರಲಿ, ಆದಷ್ಟು ಹಲ್ಲು ಬರೋ ಟೈಮಿಂದನೇ ಅವರಿಗೆ ಬ್ರಷ್ ಮಾಡಿಸೋ ಅಭ್ಯಾಸ ಮಾಡಬೇಕು. ನಾನು ನನ್ನ ಮಗಳಿಗೆ ತುಂಬ ಬೇಗನೆ ಬ್ರಷ್ ಮಾಡಿಸೋ ಅಭ್ಯಾಸ ಮಾಡಿದ್ದೀನಿ. ಆದರೂ ಅವಳು ಹಲ್ಲು ತುಂಬ ಅಂದರೆ ಯೆಲ್ಲೋ ಕಲರ್ ಆಗಿದೆ, ಏನಂತ ಗೊತ್ತಿಲ್ಲ. ಅಂದರೆ ತುಂಬ ಅವರು ಸ್ವೀಟ್ ಐಟಮ್ಸು ಚಾಕ್ಲೇಟ್ಸು ತಿನ್ನೋದ್ರಿಂದ ಇರಬೇಕು. ಸೊ ಹಾಗಾಗಿ ಬ್ರಷಿಂಗ್ನ ಅವಾಯ್ಡ್ ಮಾಡಿಬಿಡಿ, ಅಂದರೆ ಸ್ಟಾಪ್ ಮಾಡಬೇಡಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗನೆ ಬ್ರಷಿಂಗ್, ಅಟ್ಲೀಸ್ಟ್ ಕೈಯಿಂದಾದರೂ ಬ್ರಷ್ ಮಾಡಲಿ. ಸೊ ನೋಡಿದ್ರಲ್ಲ, ಅದೆಂಥದ್ದು ಕುಂಕುಮ ಎಲ್ಲ ಅದೇ ಕಲರ್ ಬೇಕು, ಇದೇ ಕಲರ್ ಬೇಕು ಅಂತ ಪರ್ಪಲ್ಲೇ ಹಚ್ಚಿಸ್ಕೊಂಡ್ಳು. ಸೊ ಇವಳನ್ನ ರೆಡಿ ಮಾಡಿ ನಾನು ಓಕೆ, ಹೊಟ್ಟೆ ಹಸಿವಾಗ್ತಾಯಿತ್ತು. ನಮ್ಮಮ್ಮ ಇವತ್ತು ತಿಂಡಿಗೆ ಜೋಳದ ರೊಟ್ಟಿ ನೋಡ್ತಾ ಇದ್ದೀರಲ್ಲ ಇಲ್ಲಿ, ಜೋಳದ ರೊಟ್ಟಿ ಮತ್ತು ಮೊಳಕೆ ಕಟ್ಟಿದ ಪಲ್ಯ, ಅಂದರೆ ಹೆಸರು ಕಾಳು ಮತ್ತು ಮಡಿಕೆ ಅಂತ ಬರುತ್ತೆ. ಹೆಸರು ಕಾಳು ಥರನೇ ಇರುತ್ತೆ ಮಡಿಕೆ, ಅದನ್ನೆರಡು ನೆನೆಸಿ ಮೊಳಕೆ ಬರೆಸಿರೋದು. ಪ್ಲಸ್ ಇಲ್ಲಿ ಕಡಲೆಪಲ್ಯ ಅಂದರೆ ಇವಾಗ ನಾವು ಕೆಂಪು ಕಡಲೆ ಬರುತ್ತಲ್ಲ, ಅದ್ರದ್ದು ಸಣ್ಣ ಸಣ್ಣ ಗಿಡಗಳಿರುತ್ತೆ, ಅದ್ರದ್ದು ಎಲೆಗಳನ್ನು ಚೂಟಿ ಮಾಡಿದ್ದು. ಇನ್ನೊಂದು ಟೊಮೆಟೊ ಕಾಯಿ ಚಟ್ನಿ. ಇದು ಮೂರು ನನ್ನ ಫೇವ್ರೇಟ್ ಆ್ಯಕ್ಚುಲಿ. ತುಂಬ ನನಗಂತೂ ಯಾವಾಗ ತಿಂತೀನೋ ಅಂತ ಅನಿಸ್ಬಿಟ್ಟಿತ್ತು. ನಮ್ಮಮ್ಮ ಇದು ಮಾಡಿದ್ದೀನಿ ಅಂದ ಕೂಡಲೇ. ಸೊ ತಿಂದ್ವಿ, ಅವಳಿಗೂ ಸ್ವಲ್ಪ ತಿನ್ನಿಸಿದೆ. ಅವಳು ಈ ಟಿ ವಿ ನೋಡ್ಕೊಂಡು ಒಂದು ಸ್ವಲ್ಪ ತಿಂತಾಯಿದ್ಲು. ಟಿ ವಿಲಿ ಅದೇನೋ ಚಿಂಟು ಟಿ ವಿ ಹಾಕು ಅಂತ ಹೇಳಿದ್ಲು. ಸೊ ಅದನ್ನೇ ಹಾಕಿ ಅವಳಿಗೆ ತಿನ್ನಿಸ್ತಾ ಇದ್ದೆ. ಸ್ವಲ್ಪ ಹೊತ್ತು ಅಟ್ಲೀಸ್ಟ್, ಅಂದರೆ ತಿನ್ನಿಸುವಾಗ ಏನಾದರೂ ಅಂದರೆ ಅಟೆನ್ಷನ್ ಡೈವರ್ಟ್ ಮಾಡಿದರೆ ಬೇಗ ತಿಂತಾಳೆ ಅಂತ ಸ್ವಲ್ಪ ಹೊತ್ತು ಯಾವಾಗಾದರೂ ಟಿ ವಿ ಹಾಕ್ತೀನಿ. ಬಟ್ ಅಫ್ಕೋರ್ಸ್ ಇದು ತಪ್ಪು. ಟಿ ವಿ ಮೊಬೈಲ್ ಅಭ್ಯಾಸ ಮಾಡಿ ತಿನ್ನಿಸೋದು ತುಂಬ ತಪ್ಪು. ಬಟ್ ಕೆಲವೊಮ್ಮೆ ಅವಾಯ್ಡ್ ಮಾಡೋಕ್ಕಾಗಲ್ಲ. ಅವ್ರು ತಿನ್ನೋದೇ ಇಲ್ಲ ಅಂತ ಹಠ ಮಾಡುವಾಗ, ಮತ್ತು ಸ್ವಲ್ಪ ಟೈಮ್ ಓಡ್ತಾ ಇದೆ ಅನ್ನುವಾಗ ನಾವು ಸಹ ಈ ಪ್ರಯತ್ನನ ಮಾಡ್ತಾ ಇರ್ತೀವಿ. ಸೊ ನಮ್ಮಮ್ಮ ಇಲ್ಲಿ ನಮ್ಮ ತೋಟದಲ್ಲಿ, ಅಂದರೆ ನಮ್ಮ ಮನೆ ಪಕ್ಕ ಒಂದು ಸಣ್ಣದಾಗಿ ತೋಟ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಆಗಿರೋ ಹಬ್ಬಲಿಗೆ ಹೂವನ್ನ ಎಲ್ಲ ತಂದು ಕಟ್ಟಿ ಮೊಮ್ಮಗಳಿಗೆ, ಅಂದರೆ ಅವಳು ಸ್ಕೂಲಿಗೆ ಹೋಗ್ತಾಳಲ್ವ, ಸೊ ಹಾಗಾಗಿ ಅವಳಿಗೆ ಯಾವುದೇ ಥರ ಡ್ರೆಸ್ ಹಾಕಿದ್ರು ಏನೇ ಹಾಕಿದ್ರು ನಂಗೆ ಅಮ್ಮ ಪುಂಪ ಬೇಕು, ಅಂದರೆ ಅವಳು ಕೊಂಕಣಿಲಿ ಹಂಗೆ ಹೇಳ್ತಾಳೆ, ಮಲ್ಗೆ ಅಂದರೆ ಹೂ ಬೇಕು ಅಂತ. ಸೊ ಹಾಗಾಗಿ ನಮ್ಮಮ್ಮ ಅವಳಿಗೆ ಇಲ್ಲಿ ಹೂ ಕಟ್ಟಿ ಇಟ್ಟಿದ್ದಾರೆ, ಉಳ್ದಿದ್ದನ್ನ ಕಟ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ ಆವಾಗಲೇ, ತುಂಬ ಚಳಿ ಇದೆ. ಅದಕ್ಕೆ ಸಾಕ್ಸು ಇನ್ನೂ ಸಹ ತೆಗ್ದಿಲ್ಲ. ಆಲ್ಮೋಸ್ಟ್ 10 ಗಂಟೆ 10 ಕಾಲಾಗಿತ್ತು. ಆದರೂ ಚಳಿ ಎಷ್ಟಿತ್ತು ಅಂದರೆ ಸಾಕ್ಸು ತೆಗ್ದಿಲ್ಲ, ಸ್ವೆಟರು ತೆಗ್ದಿಲ್ಲ. ಸೊ ಇವಾಗ ಇವಳು ತಿಂಡಿ ತಿಂದಳು. ಒಂದು ಅರ್ಧ ಆ್ಯಪಲ್ ತಿನ್ನಿಸಿ ಮತ್ತು ಅವಳದ್ದು ಬ್ಯಾಗೆಲ್ಲ ರೆಡಿ ಮಾಡಿದೆ. ಅಂದರೆ ಏನಿಲ್ಲ, ಅಂದರೆ ಅವಳು ಗೋಡೆ ಮೇಲೆಲ್ಲ ತುಂಬ ಗೀಚ್ತಾಳಂತೆ ಅಂಗನವಾಡಿಯಲ್ಲಿ. ಸೊ ಹಾಗಾಗಿ ಅವರು ಒಂದು ಬುಕ್ ಕೊಟ್ಟು ಕಳಿಸಿ ಅಂತ ಹೇಳ್ತಾರೆ ಟೀಚರ್. ಹಾಗಾಗಿ ಒಂದು ಬುಕ್ಕು, ಒಂದು ಪೆನ್ಸಿಲ್ಲು ಮತ್ತು ಒಂದು ವಾಟರ್ ಬಾಟಲ್ ಮತ್ತು ಒಂದು ಕರ್ಚಿಪ್ ಯಾವಾಗಲೂ ಇಟ್ಟಿರ್ತೀನಿ. ಯಾಕಂದರೆ ಅವಳಿಗೆ ಇವಾಗ ನೆಗಡಿ ಬಂದಿರೋದ್ರಿಂದ ಮೂಗು ಸೋರ್ತಾ ಇರುತ್ತೆ. ಬಟ್ ಅದಕ್ಕೆ ಅಂತಲ್ಲ, ಏನೋ ಒಂದು ಬೆವರು ಒರೆಸ್ಕೊಳಕ್ಕಾಗಲಿ ಯಾವುದಕ್ಕಾದ್ರೂ ಆಗಲಿ ಅಂತ ಒಂದು ಕರ್ಚಿಪ್ ಇಟ್ಟಿರ್ತೀನಿ. ಮತ್ತು ಇವಾಗ ಚಳಿಗಾಲ ಇರೋದ್ರಿಂದ ಬಾಡಿ ಲೋಷನ್, ವ್ಯಾಸ್ಲಿನ್ ಅಲ್ಲ, ಅವಳಿಗೊಂದು ಅಲೋವೆರಾದ ಬಾಡಿ ಲೋಷನ್ ತಂದಿದ್ದೀನಿ ಮಕ್ಕಳದ್ದೇ. ಸೊ ಅದನ್ನು ಹಚ್ತೀನಿ ಅಟ್ಲೀಸ್ಟ್, ಯಾಕಂದರೆ ತುಂಬ ಡ್ರೈ ಆಗಿರುತ್ತೆ ಸ್ಕಿನ್ನು ಚಳಿಗಾಲದಲ್ಲಿ. ಸೊ ಹಾಗಾಗಿ ಇದು ಲೋಷನ್ ಹಚ್ತೀನಿ ನಾನು. ಸೊ ಅವಳ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇನ್ನೇ ಸ್ಕೂಲಿಗೆ ಹೋಗಬೇಕಾಗಿತ್ತು. ನಮ್ಮಮ್ಮ ರೆಡಿ ಆಗ್ತಾಯಿದ್ರು. ಅವಳು ಸುಮ್ಮನೆ ಕೂತ್ಕೊಂಡು ಆಟ ಆಡ್ತಾಯಿದ್ಲು, ಅಂದರೆ ಟಿ ವಿಯಿಂದ ನೋಡ್ತಾನೇ ಇದ್ಲು, ಅದು ಚಿಂಟು ಟಿ ವಿ ಬರ್ತಾ ಇತ್ತಲ್ಲ ಅಂತ. ಸೊ ಅವಳ ಬ್ಯಾಗ್ ಪೂರ್ತಿ ರೆಡಿ ಆಯಿತು. ಸೊ ರೆಡಿ ಮಾಡಿ ಅವಳನ್ನು ಇವಾಗ ಸ್ಕೂಲಿಗೆ ಕಳಿಸೋ ಟೈಮು. ಅದೇ ನಾನು ಪುನಃ ಅದನ್ನು ಪ್ಯಾಕ್ ಮಾಡಿರ್ತೀನಿ. ಅವಳು ಪುನಃ ಅದನ್ನು ಓಪನ್ ಮಾಡಿ ಆಚೆ ಈಚೆ ಬಿಸಾಡ್ತಾಳೆ. ಮಕ್ಕಳಂದ್ರೇ ಹಾಗೆ ಅಲ್ವಾ. ಸೊ ಅವರು ನಾವು ಒಂದೇನೋ ಮಾಡಿದರೆ ಅದರದ್ದು ಅಪೋಸಿಟ್ ಆಗಿ ಇನ್ನೊಂದು ಏನೋ ಮಾಡಿಬಿಟ್ಟಿರ್ತಾರೆ ಆಲ್ರೆಡಿ. ಸೊ ನೀರು ಬೇಕು ಅಮ್ಮ, ನೀರು ಬೇಕು ಹೇಳಿದ್ಲು ಅಂತ ಅವಳು ಸರಿ ನೀರು ಕುಡಿತಾಳೆ. ಸೊ ಇವಾಗ ಒಂದು ಸ್ವಲ್ಪ ದಿನ ಚಳಿಗಾಲ ಅಲ್ವಾ, ಸೊ ಹಾಗಾಗಿ ನೀರು ಸ್ವಲ್ಪ ಕಮ್ಮಿ ಕುಡಿತಾ ಇದ್ದಾಳೆ. ಹಾಗಾಗಿ ನಾನು ಫೋರ್ಸ್ಫುಲಿ, ಅಂದರೆ ನನಗೆ ನೆನಪಾದಾಗೆಲ್ಲ ಅವಳಿಗೆ ನೀರು ಕುಡಿಸ್ತಾನೆ ಇರ್ತೀನಿ. ಇಲ್ಲ ಅಂದರೆ ಅಲ್ಲೂ ಸ್ವಲ್ಪ ಅವಳು ನೀರು ಕುಡಿಯೋದನ್ನೇ ಮರೆತುಬಿಡ್ತಾಳೆ. ಅದರ್ವೈಸ್ ಅವಳು ಬೇಸಿಗೆಯಲ್ಲಿ ಬೇರೆ ಸೀಸನಲ್ಲಿ ತುಂಬ ಚೆನ್ನಾಗಿ ನೀರು ಕುಡಿತಾಳೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹಠ ಮಾಡ್ತಾಳೆ. ಸೊ ಇವಾಗ ಅವಳು ಇತ್ತೀಚೆಗೆ ನೀರು ಕುಡಿದು, ಸೊ ಇವಾಗ ಅವಳಿಗೆ ಸ್ಕೂಲಿಗೆ ಬಿಟ್ಟು ಬರಬೇಕು. ನಮ್ಮ ಅದಕ್ಕೆ ನಾನು ಫೋರ್ಸ್ಫುಲ್ಲಾಗಿ ಅಂದರೆ ಅಂಗನವಾಡಿಗೆ ಅದು ಇದು ಕಥೆಗಳನ್ನ ಹೇಳಿ ಅವಳಿಗೆ ಇನ್ನೊಂದು 2-3 ಅವಳಿಗೆ ಆ್ಯಪಲ್ ಇತ್ತು. ನಾನು ಹೇಳಿದೆ ನಮ್ಮನಿಗೆ ಕೊಡಿ, ಸ್ವಲ್ಪ ಕೈಯಲ್ಲಿ ಹಿಡ್ಕೊಂಡು ಹೋಗಿ ರಾತ್ರಿ ಸಹ ಹೇಳ್ತಾ ಇರ್ತಾಳೆ. ಸೊ ಅದಕ್ಕೋಸ್ಕರ ಅವಳಿಗೆ ಪೆನ್ಸಿಲ್ ಮತ್ತು ಬುಕ್ ಕೊಟ್ಟು
ನೀನು ಬರೀ ನಾನು ಹಿಂಗೆ ಊಟ ಮಾಡಿಸ್ತೀನಿ ಅಂತ ಊಟ ಮಾಡಿಸ್ತಾ ಇದ್ದೆ. ಅವಳು ನಾನು ಎ ಬಿ ಸಿ ಡಿ ಬರಿತೇನಮ್ಮ ಎ ಬಿ ಸಿ ಡಿ ಅಂತ. ಇವಾಗ ಸದ್ಯಕ್ಕೆ ಅವಳಿಗೆ 2.5 ವರ್ಷ. ಜಸ್ಟ್ ರೌಂಡ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಇದೊಂದು ಮೊನ್ನೆ ಹೊಸ್ದಾಗಿ ತಂದಿರೋ ಬುಕ್ಕು. ನೋಡಿದರೆ ಅದರಲ್ಲಿ ಒಂದು 4 ಪೇಜು ಉಳಿದಿಲ್ಲ. ಅದು ಸುಮ್ಮನೆ ಕಟ್ ಮಾಡೋದು ಬಿಸಾಡೋದು, ಕಟ್ ಮಾಡೋದು ಬಿಸಾಡೋದು ಇದೇ ಮಾಡ್ತಾಯಿದ್ದಾಳೆ. ಕೇಳಿದರೆ ಮೊನ್ನೆ ಯಾಕೆ ಆ ಥರ ಕಟ್ ಮಾಡ್ತಿದ್ಯಾ ಅಂದರೆ, ನಾನು ಇದರಲ್ಲಿ ಅವಲಕ್ಕಿ ತಿಂತೀನಿ ಅಂತ ಹೇಳ್ತಾ ಇದ್ಲು. ಸೊ ಎಲ್ಲ ನೋಡಿದ್ದಾಳೆ ಅನಿಸುತ್ತೆ ಅದಕ್ಕೆ. ಸೊ ಅವಾಗೊಂದು ತುತ್ತು ಇವಾಗೊಂದು ತುತ್ತು ಕಷ್ಟಪಟ್ಟು ಹೆಂಗೋ ತಿನ್ನಿಸ್ದೆ. ಒಳಗಡೆ ನೋಡ್ತಾಯಿದ್ದೆ ಏನೋ ಮಾಡ್ತಾಯಿದ್ದಾರೆ ನನ್ನ ತಂಗಿ ನಮ್ಮಮ್ಮ ಅಂತ. ಏನು ಮಾಡ್ತಾಯಿದ್ದೀಯ ಅಂತ ಕೇಳಿದ್ದಕ್ಕೆ ನಾನೊಂದು ಪಾಯಸ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ಲು. ಏನು ಪಾಯಸ ಕೇಳಿದೆ, ಬರೋ ಎಲ್ಲ ಡ್ರೈ ಫ್ರೂಟ್ಸು ಎಲ್ಲ ಸನ್ಫ್ಲವರ್ ಸೀಡ್ಸಿಂದ ಅಂಜೀರು ನೋಡ್ತಾಯಿದ್ದಾರೆ ಎಲ್ಲ ಡ್ರೈ ಫ್ರೂಟ್ಸನ್ನು ಹಾಕಿ ಒಂದು ವಿಚಿತ್ರವಾದ ಪಾಯಸ ಮಾಡಿದ್ದೀನಿ ಅಂತ ಹೇಳಿದ್ಲು. ಅಫ್ಕೋರ್ಸ್ ಅದು ವಿಚಿತ್ರ ಅಲ್ಲ, ತುಂಬ ಟೇಸ್ಟಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ, ತಿಂದ್ವಿ. ಅದಾದಮೇಲೆ ನನ್ನ ಮಗಳಿಗೂ ಸ್ವಲ್ಪ ಪಾಯಸ ತಿನ್ನಿಸಿ ಮಧ್ಯಾಹ್ನ ಸ್ವಲ್ಪ ಮಲಗಿಸ್ಬೇಕು ಅಂತ. ಯಾಕಂದರೆ ಮಧ್ಯಾಹ್ನ ಮಕ್ಕಳು ನಿದ್ದೆ ಮಾಡೋದ್ರಿಂದ ಅವರು ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಸೊ ಆದಷ್ಟು ಮಧ್ಯಾಹ್ನ ಅಟ್ಲೀಸ್ಟ್ ಏನಾದರೂ 1-2 ಗಂಟೆ ಆದರೂ ಮಕ್ಕಳನ್ನ ಮಲಗಿಸೋ ಅಭ್ಯಾಸ ತುಂಬ ಒಳ್ಳೆಯದು. ನಾನು ರೆಗ್ಯುಲರಾಗಿ ಅವಳಿಗೆ 1:15 1:45 ಸ್ಕೂಲಿಂದ ಬಂದರೆ 2 ಗಂಟೆ 2:15 ಊಟ ಆಗುತ್ತೆ. ಸೊ 2:15 ಮ್ಯಾಕ್ಸಿಮಮ್ ಅವಳಿಗೆ ಮಲಗಿಸ್ತೀನಿ. ಮಲಗಿಸಿದ್ರೆ ಒಂದೊಂದು ಸರಿ 6 ಗಂಟೆಗೆ, ಒಂದೊಂದು ಸರಿ 5:15 ಈ ಥರ ಎದ್ದೇಳ್ತಾಳೆ. ಸೊ ಹಾಗಾಗಿ ಅವಳ ಗ್ರೋತ್ ಸಹ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಬ್ರೈನ್ ಡೆವಲಪ್ಮೆಂಟ್ ಫೇಸಲ್ಲಿ ಇರೋದ್ರಿಂದ ಈ ಏಜಲ್ಲಿ ಮಕ್ಕಳಿಗೆ ನಿದ್ದೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ನೀವು ನಿಮ್ಮ ಮಕ್ಕಳಿಗೆ ಮಧ್ಯಾಹ್ನ ಸಾಧ್ಯ ಆದರೆ ಮಲಗಿಸಿ. ಡೆಫಿನೆಟ್ಲಿ ಅವರ ಗ್ರೋತಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಏನು ಬರಿತಾ ಇದೆಯಾ ಅಂತ ನಾನು ಕೇಳ್ತಾ ಇದ್ದೆ. ನಾನು ಅದು ಬರಿತಾ ಇದ್ದೀನಿ, ನಾನು ಏನೇನೋ ಬನಾನಾ ಬರಿತೀನಿ, ಮ್ಯಾಂಗೋ ಬರಿತೀನಿ ಅಂತ ಹೇಳ್ತಾ ಇದ್ಲು. ನೋಡ್ತಾ ಇದ್ದೀರಲ್ಲ, ಅವಳಿಗೆ ಏನೋ ಗೊತ್ತಿಲ್ಲ, ಬರೆಯೋದು ಅಂದರೆ ತುಂಬ ಖುಷಿ. ನೋಡಿದ್ರಲ್ಲ ನನ್ನ ದಿನ ಹೇಗಿರುತ್ತೆ. ಇನ್ನು ನಾನು ಸ್ವಲ್ಪ ರೆಸ್ಟ್ ಮಾಡಿ ಇವಳನ್ನು ಮಲಗಿಸಿ ನಾನಿಲ್ಲಿ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಕಮೆಂಟ್ ಮಾಡಿ ನಿಮಗೆ ಯಾವ ಥರ ವೀಡಿಯೋಸ್ನ ಮಾಡಿದರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಥ್ಯಾಂಕ್ ಯು.